ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದಂತ ಮರೆಯೋದಕ್ಕೆ ಹೋಗಬೇಡಿ. ಇವತ್ತಿನ ರೆಸಿಪಿ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಅಥವಾ ಸಿಂಪಲ್ಲಾಗಿ ನೈಟ್ ಡಿನ್ನರ್ಗೆ ಮಾಡ್ಕೊಳ್ಳೋ ಅಂಥ ಒಂದು ಸೂಪರ್ ಡೂಪರ್ ಆಗಿರೋವಂಥ ಕಮ್ಮಿ ಮಸಾಲೆ ಪದಾರ್ಥನ ಬಳಸಿ ಮಾಡುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಪನ್ನೀರ್ ರೈಸ್ ಬಾತ್. ಸೊ ಹೇಗೆ ಮಾಡೋದು ಅಂತ ನೋಡೋಣವಾ? ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೂರು ಕಾದ ನಂತರ ಇಲ್ಲಿ ನಿಮಗೆ ಡಿಸ್ಪ್ಲೇಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಗರಂ ಮಸಾಲ ಐಟಮ್ಸ್ನ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಎಲ್ಲ ಗರಂ ಮಸಾಲೆಗಳನ್ನೂ ಹಾಕ್ಕೊಂಡು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಈ ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಸಿದೋಗಿಬಿಡುತ್ತೆ. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಮಸಾಲೆಗಳೆಲ್ಲ ಫ್ರೈ ಆಗಿ ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ, ಅಂದರೆ ಕೆಲವ್ರಿಗೆ ಮಸಾಲೆ ಜಾಸ್ತಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಮಸಾಲೆ ಅಂದರೆ ತುಂಬಾ ಇಷ್ಟ ಆಗೋಲ್ಲ, ಮತ್ತು ಅದಕ್ಕೆ ಕಷ್ಟ ಕೂಡ ತಿನ್ನೋದಕ್ಕೆ. ಸೊ ನಮಗೆ ಮಸಾಲೆ ಎಲ್ಲ ಜಾಸ್ತಿ ಇದ್ದರೆ ಅದು ಅನ್ನ ತಿನ್ನೋದಕ್ಕಾಗಲ್ಲ. ಸೊ ನಮಗೆ ಕಮ್ಮಿ ಮಸಾಲೆ ಇರಬೇಕು ಅಂತೇಳಿ ನಾನು ಕಮ್ಮಿ ಕ್ವಾಂಟಿಟಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದೇ ಐಟಮ್ಸ್ಗಳನ್ನ ಸ್ವಲ್ಪ ಜಾಸ್ತಿ ಮಸಾಲೆಯನ್ನು ಹಾಕ್ಕೊಂಡು ಕ್ವಾಂಟಿಟಿಲಿ ಮಸಾಲೆ ಜಾಸ್ತಿ ಮಾಡಿಕೊಂಡು ಕೂಡ ನೀವು ಮಾಡ್ಕೊಬೋದು. ಈಗ ಚೆನ್ನಾಗಿ ಫ್ರೈ ಆಗಿದ ನಂತರ ಇಲ್ಲಿ ನಾನು ಖಾರಕ್ಕೆ ಒಂದು 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಭಾಗದಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಸಿಮೆಣಸಿನ್ಕಾಯಿನ ಹಾಕೊಬೋದು. ಬಟ್ ನಾವು ಖಾರ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ, ಹಾಗೆ ನಮಗೆ ಮಸಾಲೆ ಜಾಸ್ತಿ ಇರಬಾರ್ದು ಅಂತೇಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾಯಿಲ್ಲ ಒಗ್ಗರಣೆ ಅಥವಾ ಫ್ರೈ ಮಾಡೋದಕ್ಕೆ ಹಾಕ್ತಾಯಿಲ್ಲ. ನಾನು ಡೈರೆಕ್ಟ್ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊಬೋದು. ವೀಡಿಯೋಸ್ ಮಾಡಿ ತುಂಬ ದಿನವೇ ಆಗಿತ್ತು, ಯಾವುದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇನ್ನು ಮುಂದೆ ಮತ್ತೆ ವೀಡಿಯೋಸ್ನ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತಿಂದನೇ ಸ್ಟಾರ್ಟ್ ಅಂದ್ಕೊಳ್ಳಿ. ಸೊ ಮೊದಲೇ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಕಂಪ್ಲೀಟ್ ಕೂಲ್ ಆಗೋಕ್ಕೆ ಬಿಟ್ಬಿಡೋಣ. ಅದಾದ ನಂತರ ಇದನ್ನ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡಿಕೊಂಡು ಬರೋಣ. ನೆಕ್ಸ್ಟು ಇಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದ ನಂತರ ಇಲ್ಲಿ 2 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆ ಇದ್ದರೂ ಸಹ ಬಳಸಬಹುದು. ತುಪ್ಪನ ಹಾಕೊಂಡಾದಮೇಲೆ ಇಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ತುಪ್ಪನೂ ಹಾಕಿದ್ದೀನಿ, ಎಣ್ಣೆನೂ ಹಾಕಿದ್ದೀನಿ. ಪಲಾವ್ ಐಟಮ್ಗಳಿಗೆ ಅಥವಾ ಬಾತ್ ಐಟಮ್ಗಳ ರೆಸಿಪಿ ಏನಿರುತ್ತೆ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ, ತುಪ್ಪನೂ ಹಾಕಿದ್ದೀನಿ. ಮತ್ತು ಡಿಸ್ಪ್ಲೇಲಿ ಕಾಣ್ತಾ ಇರೋವಂಥ ಎಲ್ಲ ಸ್ಪೈಸಸ್ನೂ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆಗಿದ ನಂತರ ಇಲ್ಲಿ ಒಂದು ಈರುಳ್ಳಿನ ಉದ್ದದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ ಈರುಳ್ಳಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಆಗಿದಾದ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು. ಮನೇಲೇ ಮಾಡಿರೋದನ್ನು ಸಹ ನೀವು ಬಳಸ್ಬೋದು, ಅಥವಾ ನಾವು ಮನೇಲಿ ಮಾಡಿಲ್ಲ ಅನ್ನೋರು ಅಂಗಡಿಯಿಂದ ತಂದು ಸಹ ಮಾಡ್ಕೊಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದಾದ ನಂತರ ಇಲ್ಲಿ ನಾನು 1 ಕಪ್ಪಷ್ಟು ಹುರುಳಿಕಾಯಿನ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ನಾನು ಕ್ಯಾರೆಟ್ ಏನಕ್ಕೆ ಕಮ್ಮಿ ಹಾಕಿದ್ದೀನಿ ಅಂದರೆ, ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತು ಕ್ಯಾರೆಟಲ್ಲಿ. ಸೊ ಸ್ವೀಟ್ನೆಸ್ ಜಾಸ್ತಿ ಇತ್ತು, ಹಾಗಾಗಿ ಸ್ವೀಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಅರ್ಧದಷ್ಟು ಮಾತ್ರ ಹಾಕಿದ್ದೀನಿ. 1 ಕಪ್ಪಷ್ಟು ಗೆಡ್ಡೆಕೋಸನ್ನ ಹಾಕಿದ್ದೀನಿ. ನೀವು ಇದಕ್ಕೆ ಬೇಕಿದ್ದರೆ ಬಟಾಣಿ ಇತ್ತು ಅಂದರೆ ಹಸಿ ಬಟಾಣಿ ಹಾಕ್ಕೊಳ್ಳಿ, ಅಥವಾ ನೆನೆಸಿರೋ ಬಟಾಣಿನೂ ಹಾಕೊಬೋದು, ಅಥವಾ ನೀವು ಇದಕ್ಕೆ ಹೂಕೋಸು, ಆಲೂಗೆಡ್ಡೆ, ಈ ಥರ ಯಾವ ತರಕಾರಿ ಬೇಕೋ ಅದನ್ನು ನೀವು ಸೇರಿಸ್ಕೋಬೋದು. ಮತ್ತು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪಲ್ಲೇ ತರಕಾರಿ ಬೇಯೋದಕ್ಕೆ ಬಿಟ್ಬಿಡಬೇಕು. ಉಪ್ಪು ಎಣ್ಣೆಯಲ್ಲಿ ತರಕಾರಿ ಬೆಂದಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು 5 ನಿಮಿಷ ಆದರೂ ಎಣ್ಣೆಯಲ್ಲಿ ಉಪ್ಪಲ್ಲಿ ಆ ತರಕಾರಿ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಆದ ನಂತರ ಈಗ ನೋಡಿ, ಈ ಥರ ನಾನು ತರಿಯಾಗಿ ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ. ಏನು ನಾನು ರೋಸ್ಟ್ ಮಾಡ್ಕೊಂಡಿದ್ದೆ ಆ ಮಸಾಲೆನ ನಾನಿಲ್ಲಿ ಈ ಥರ ತರಿಯಾಗಿ ರುಬ್ಬಿದ್ದೀನಿ. ನೀವು ಬೇಕಿದ್ದರೆ ನೈಸ್ ಪೇಸ್ಟ್ ಕೂಡ ಮಾಡಿ ಹಾಕ್ಬೋದು, ಬಟ್ ನನಗೆ ಈ ಥರ ಇಷ್ಟ ಅಂತೇಳಿ ಈ ಥರ ಮಾಡಿ ಹಾಕಿದ್ದೀನಿ. ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆಗಳೇನಿದೆ ಆಲ್ರೆಡಿ ನಾವು ಫ್ರೈ ಮಾಡಿದ್ದೀವಿ ಅಲ್ವಾ, ಸೊ ಆದರೂ ಕೂಡ ಮತ್ತೆ ಇಲ್ಲಿ ಹಸಿ ಸ್ಮೆಲ್ ಹೋಗಲಿ, ಮಸಾಲೆ ಹಸಿ ಸ್ಮೆಲ್ ಏನಿರುತ್ತೆ ಆ ಸ್ಮೆಲ್ ಹೋಗಲಿ ಅಂತೇಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ.
ಫ್ರೈ ಮಾಡಿದಾದ ನಂತರ ಇಲ್ಲಿ 1 ಕಪ್ಪಷ್ಟು ಪನ್ನೀರನ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಪನ್ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಲವರು ಪನ್ನೀರನ್ನ ಫ್ರೈ ಮಾಡಿ ಸಹ ಹಾಕ್ತಾರೆ. ಆ ರೆಸಿಪಿನೂ ಒಂದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ಈ ಥರ ರೀತಿಲೂ ನೀವು ಈ ಒಂದು ಪನ್ನೀರ್ ರೈಸ್ ಬಾತ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಪನ್ನೀರನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದ ನಂತರ ಒಂದು 5 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಈ ಹಸಿ ಮಸಾಲೆ ಎಲ್ಲ ಏನಿದೆ ಇದೆಲ್ಲ ಚೆನ್ನಾಗಿ ತರಕಾರಿಗೆಲ್ಲ ಇಟ್ಕೊಳ್ಳಿ ಅಂತೇಳಿ. ಅದಾದ ನಂತರ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀವು ನಿಂಬೆಹಣ್ಣಿನ ಬದಲು ಮೊಸರನ್ನು ಸಹ ನೀವು ಬಳಸ್ಬೋದು. ನಿಂಬೆಹಣ್ಣಿದ್ರೆ ನಿಂಬೆಹಣ್ಣನ್ನು ಬಳಸಿ, ಅಥವಾ ಮೊಸರಿತ್ತಂದರೆ ಮೊಸರನ್ನ ಬಳಸಿ. ನೋಡಿ, ಅದಾದ ನಂತರ ನಿಂಬೆಹಣ್ಣು ರಸ ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾನೀಗ ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೊ ಹಾಗಾಗಿ 3 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ನೀರನ್ನು ಚೆನ್ನಾಗಿ ಕುದಿಸಿ ಸಹ ನೀವು ಹಾಕ್ಬೋದು ಅಕ್ಕಿನ, ಅಥವಾ ಈಗ ನೀರು ಹಾಕಿದ ತಕ್ಷಣ ಒಂದು ರೌಂಡ್ ಮಿಕ್ಸ್ ಮಾಡಿ ಅಕ್ಕಿನ ಹಾಕ್ಕೊಂಡು ಡೈರೆಕ್ಟ್ ವಿಜಿಲ್ 2 ವಿಜಿಲ್ ಕೂಗಿಸ್ಕೊಂಡ್ರೂ ಆಗುತ್ತೆ. ನೋಡಿ, 3 ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನೀರನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು, ಮಿಕ್ಸ್ ಮಾಡಾದಮೇಲೆ ಅಕ್ಕಿನ ಒಂದು 2ರಿಂದ 3 ಸಲ ಅಕ್ಕಿನ ತೊಳ್ಕೊಬಂದು ಅಕ್ಕಿನ ಹಾಕ್ತಾಯಿದ್ದೀನಿ. ಹೇಳಿದ್ನಲ್ಲ, ನೀವು ಬೇಕಿದ್ದರೆ ನೀರನ್ನು ಸ್ವಲ್ಪ ಕುದಿ ಬರಿಸಿ ಆಮೇಲೆ ಹಾಕ್ಬೋದು. ಅಂದರೆ ಟೈಮ್ ಇತ್ತು ಅಂದರೆ ನೀರನ್ನು ಕುದಿಸಿ ಹಾಕ್ಬೋದು, ಬಟ್ ಟೈಮ್ ಸಾಕಾಗಲ್ಲ. ಸೊ ಹಾಗಾಗಿ ನೋಡಿ, ಈಗ ಅಕ್ಕಿನ ಹಾಕ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಜಿಲ್ ತೆಗೆಸ್ಕೊಂಡ್ರೆ ಆಯಿತು. ಪನ್ನೀರ್ ರೈಸ್ ಬಾತ್ ಕಂಪ್ಲೀಟ್ಲಿ ರೆಡಿಯಾಗುತ್ತೆ. ಈಗ ಸ್ಕೂಲ್ ಟೈಮ್ ಅಲ್ವಾ, ಸೊ ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಲಂಚ್ ಬಾಕ್ಸಿಗಾಗಲಿ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿರುತ್ತೆ ಈ ಒಂದು ಬ್ರೇಕ್ಫಾಸ್ಟ್. ಯಾಕಂದರೆ ಅತಿ ಮಸಾಲೆನೂ ಇರಲ್ಲ, ಅತಿ ಖಾರನೂ ಇರಲ್ಲ. ಮಕ್ಕಳಿಗೆ ಈಸಿಯಾಗಿರೋವಂಥ ರೆಸಿಪಿ ಮಾಡಿಕೊಡ್ಬೋದು. ತುಂಬಾ ಈಸಿಯಾಗಿದೆ ಈ ರೆಸಿಪಿ. ಆ್ಯಂಡ್ ಕೆಲವೊಂದು ಟೈಮಲ್ಲಿ ನೈಟ್ ಟೈಮಲ್ಲಿ ಕೂಡ ಈ ರೆಸಿಪಿನ ನಾವು ಮಾಡ್ಕೊಬೋದು ಸಿಂಪಲ್ಲಾಗಿ. ಒಂದು ನೈಟಾಗಿ ಲೈಟಾಗಿ ಡಿನ್ನರ್ ಅಂತ ಅಂದಾಗ ಈ ರೆಸಿಪಿನೂ ಕೂಡ ನೈಟ್ ಟೈಮ್ಗೂ ಮಾಡ್ಕೊಬೋದು, ಲಂಚ್ ಟೈಮ್ಗೂ ಆಗುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ವಿಜಿಲ್ ಬಂದಮೇಲೆ, ಸಖತ್ತಾಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ರೈಸ್ ಬಾತ್ ಕಂಪ್ಲೀಟ್ಲಿ ರೆಡಿಯಾಗಿದೆ. ಇದ್ರ ಜೊತೆಗೆ ಮೊಸರು ರೈತಾನ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಸಖತ್ ಅಂದರೆ ಸಖತ್ ಟೇಸ್ಟಾಗಿರೋವಂಥ ಪನ್ನೀರ್ ರೈಸ್ ಬಾತ್ ಇದು. ಮಕ್ಕಳುಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಡೈಲಿ ಏನು ತಿಂಡಿ ಮಾಡೋದು ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಥರ ಒಂದು ರೆಸಿಪಿಗಳನ್ನ ಸಿಂಪಲ್ಲಾಗಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಮತ್ತು ಇದೇ ಥರ ಹೊಸ ಹೊಸ ರೆಸಿಪಿಗಳನ್ನ ನಿಮ್ಮ ಜೊತೆ ಡೈಲಿ ಶೇರ್ ಮಾಡ್ತಾ ಇರ್ತೀನಿ. ಒಂದೊಂದೇ ರೆಸಿಪಿಗಳನ್ನ ನಿಮಗೆ ತೋರಿಸ್ತಾ ಇರ್ತೀನಿ. ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.